ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ದಿವಸ ಆತ್ರಿ ನಿಮ್ಗೆ ಹಿಂಗಿದೆ ಅಡಿಕೆಂದು ಪ್ರಾಬ್ಲಮ್ ಆಗಿ? 6 ವರ್ಷ ಸರ್. 6 ವರ್ಷ ಆಯ್ತು. 6 ವರ್ಷ ಆಯ್ತು. 6 ವರ್ಷ ಆಯ್ತು. ಎಲ್ಲ ಹಾಸ್ಪಿಟ್ಲ್ ತೋರಿಸಿದ್ವಿ ಸರ್. ಎಲ್ಲಿ ಕಡಿಮೆ ಇಲ್ಲ ಸರ್. ಸಂದು ಆತು ಅಂತ ಹೇಳಿದ್ರು. ಆಪರೇಷನ್ ಬೇಡ ಅಂತ ಹೇಳಿದ್ರು ಸರ್. ಎಲ್ಲ ಕಡೆ ಮಿಕ್ಕಿತ್ತು ಸರ್. ಇವು ಶಿವಾನಂದ್ ಸರ್ ಫೇಸ್ಬುಕ್ದಾಗ ನೋಡ್ಕೊಂಡು ಸರ್ ನೋಡ್ಕೊಂಡು ಇಲ್ಲಿ ಬಂದ ಇವತ್ತು ಬಂದ ಸರ್. ನೀನು ಫೋನ್ ಹಚ್ಚಿದ್ದು ಇವತ್ತು ಬಾ ಅಂದ್ರು ಸರ್. ಇಲ್ಲಿ ಬಂದು ಈಗ ಸ್ಟೇಟ್ಮೆಂಟ್ ಇದು ಇಷ್ಟು ಸರ್. ಇದು ಮುಗಿತು. ಲಾಸ್ಟ್ ಬರಂಗಿಲ್ಲ ರೀ. ಸರಿ, ನಮ್ಮ ಶಿವಾನಂದ್ ಸರ್ ಅದಾರ. ನಾನು ತೋರಿಸ್ಕೊಂಡ್ರಿ, ಭಾಳ ಚಲೋ ಆಗೈತಿ. ಹ್ಞೂ ರೀ. ನೀವು ತೋರಿಸ್ಕೊರಿ. ನೀವು ಈಗ ಹಿಂಗದಿರಿ. ಇದು ತೋರಿಸಿದ ಮೇಲೆ ಒಂದು ಮತ್ತೆ ನಾ ಯಾಕಲ್ಲ ರೀ ವಿಡಿಯೋ ಮಾಡ್ತೇನೆ. ಮತ್ತೆ ಭಾಗಕ್ಕೆ ಇಷ್ಟು ಭಾಗಕ್ಕೆ ಬರಂಗಿಲ್ಲ ರೀ. ಈಗ ಭಾಗಕ್ಕೆ ಬರಂಗಿಲ್ಲ ಇಷ್ಟು. ಮತ್ತು ಕುಂದ್ರಾಕ್ ಬರಂಗಿಲ್ಲ ರೀ. ಹಿಂಗೆ ಬರಂಗಿಲ್ಲ ರೀ. ಒಳ ನೋಡಕ್ಕೆ ಬರಂಗಿಲ್ಲ. ಕಡೆ ಶಿವಾನಂದ್ ಸರ್ದು ಅಲ್ರಿ ಆ ಜೋರ್ ಪುಣ್ಯದಿಂದ ಅದ್ರ ಸಾಕು. ಅದಕ್ಕೆ ಹೆಚ್ಚಿನ ಏನಲ್ಲ. ಎಲ್ಲ ಹಾಸ್ಪಿಟ್ಲ್ ಎಲ್ಲ ಮುಗಿದವ್ರಿ. ಮಿಕ್ಕಿ ಬಂದಿವ್ರಿ ಇಲ್ಲಿ. ಇವತ್ತು ಅಮ್ಗೆ ದೋಷ ಸಿಕ್ಕಾರಿ ಈಗ ಅವರು. ಮಾಡ್ತಾ ಇದ್ರು ಸರ್ ಬ್ಯಾನ್ ಮಾಡಬೇಡ್ರಿ. ಪಕ್ಕ ಮುಗ್ತಾನೆ ಬ್ಯಾನ್ ಮಾಡಬೇಡ್ರಿ. ಭಾಳ ಸರ್ ನೋವು ಭಾಳ ಸರ್. ಸರ್ ಭಾಳ ಇದು ಮಾಡಬೇಡ್ರಿ. ಹ್ಞೂ ಸರ್. ಆರಾಮಾಗತ್ತಲ್ರಿ ಸರ್? ಸ್ವಲ್ಪ ಅಂದ್ರೆ ಬ್ಯಾನ್ ಆಗೋ ಸರ್. ಆಗೈತಿ ಅನ್ನೋದು ಮೂಮೆಂಟ್ ಆಗೋ ಸರ್. ಅತ್ತ ಸ್ವಲ್ಪ ಬಂದ ಸರ್. ಹೆಂಗೆ ಸರ್? ಹಂಗಾದ್ರೆ ಬೋನ್ ತಂಗಿಲ್ಲ ಸರ್. ಅದು ಇಟ್ಟ ಸರ್. ಹೋಳ್ ಮುಗಲ್ ಅಲ್ಲಿ ಬೋನ್ ಸರ್. ಏನಾಗಿದೆ ಸರ್? ವೈರಸ್ ಸರ್. ಇವಾಗ 3 ತಿಂಗಳು ಸ್ವಲ್ಪ ಆಪರೇಷನ್ ಆಗಿದೆ. ಇಲ್ಲಿ ಸರ್ ಇವ್ರೆ ಸಣ್ಣ ಬರ್ರಿ ಸರ್. ಬರ್ರಿ ಮತ್ತೆ ಬರ್ರಿ ಸರ್. ಆರಾಮಾಗ್ಬೋದು ಸರ್. ಸ್ವಲ್ಪ ಟೈಮ್ ಸರ್. ಇನ್ನೊಂದು ನೆಕ್ಸ್ಟ್ ಟೈಮ್ ಪೂರ್ತಿ ಗುಣಪಡಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ನನಗೆ ಇದಾಗಿ ಸರ್. ಈಗ ಆಗಲೇ ನಿಮ್ಗೆ ಒಂದು ಸ್ವಲ್ಪ ಬಂದು ನೀವು ಶಿವಾನಂದ್ ಸರ್ ಕಲೆ ತೋರಿಸೋಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ಹೆಂಗೈತಿ ಸರ್? ಅವರು ಭಾಳ ಬ್ಯಾಕ್ ಬನ್ನಿ ಸರ್. ಈಗ ಒಂದು 10 ನಿಮಿಷ ಟ್ರೀಟ್ಮೆಂಟ್ ಮಾಡಿದ್ರಿ. ರೂಪಾಯಿದಾಗ ಒಂದು ಅರ್ಧ ಭಾಗ ಗುಣ ಅನಿಸ್ತಾರೆ ಅಷ್ಟೇ. ಗುಣ ಅನಿಸ್ತಿ. ಈ ಮೂಮೆಂಟ್ ಮಾಡ್ತೀವಿ ಸರ್. ಮೂಮೆಂಟ್ ಉಳ್ಳಾಡುತ್ತೆ ಸರ್. ಈಗ ಒಳ್ಳೆದಾಯ್ತು. ಅಂದ್ರೆ ಒಂದು 5-6 ವರ್ಷದಿಂದ ನೀವು ಎಲ್ಲರ ಹಾಸ್ಪಿಟಲ್ ತಿರುಗಾಡಿ ಕೋಲಾರ, ಮೇಜ, ಬೆಂಗಳೂರು ಎಲ್ಲ ತೋರಿಸ್ತಾರೆ. ಆದ್ರೂ ಕಡಿಮೆ ಈಗ ನಿಮಗೆ ರಿಲ್ಯಾಕ್ಸ್ ಅನಿಸ್ತು? ಈಗ ಸರ್. ಎಷ್ಟು ಎಲ್ಲ ಹಿಡಿದು ಬ್ಲಾಕ್ ಆಗಿದ್ರು. ಈಗ ಎಷ್ಟೋ ಹಗರ ಅನ್ಸಕತ್ತೀರಿ ನೋಡ್ಕೊಂಡ್ರೆ. ನೆಕ್ಸ್ಟ್ ಇನ್ನೊಂದು ಆ ಟೈಮ್ದಾಗ ಪೂರ್ತಿ ಗುಣ ಆಗ್ಬೋದು ನನ್ನ ಮನಸ್ಸು ಹೇಳ್ತದೆ ಸರ್. ಆಯ್ತು, ಒಳ್ಳೇದಾಗಲಿ. ಆರಾಮಾಗ್ತದೆ ಸರ್. ಬರ್ರಿ, ಯಾವ ಮೆಡಿಸಿನ್ಸ್ ಬೇಡ, ಏನು ಬೇಡ. ವಿತೌಟ್ ಮೆಡಿಸಿನ್ಸ್ ಬೇಕಾದಾಗ ಹೆಚ್ಚು ಕಡಿಮೆ ಅವತ್ತು ತಗೊಂಡು ಒಂದು ಸ್ವಲ್ಪ ನಿಮಗೆ ಹೆಚ್ಚಾಗೈತಿ. ಎಲ್ಲ ಕಡೆ ತೋರಿಸಿದ್ರೆ ನೀವು ಆರಾಮಾದ್ರೆ ನಮಗೆ ಅದು ಸಾಕು ಸರ್. ಮತ್ತೆ ಏನು ಬೇಡ. ನೀವು ಆರಾಮಿದ್ರೆ ನಮ್ಗೆ ಅಷ್ಟ ಸಾಕು. 5 ಜನ ಮನುಷ್ಯ ಆರಾಮಾಗೋ ಸರ್. ಇನ್ನೊಂದು ಅಷ್ಟು ಟೈಮ್ದಾಗ ನಮ್ಗೆ ಗುಣಪಡಿಸ್ತಾರೆ ಅಂತ ಅನಿಸ್ತೈತೆ ನನಗೆ. ಅನಿಸ್ಬಿಡ್ತದೆ. ಎಷ್ಟು ನೋಡಲ್ಲ ಬರೋಕ್ಕಿಂತ ಮುಂಚೆ ನಿಮ್ಗೆ ಏನು ಅನಿಸಿದ್ದಿಲ್ಲ? ಇಷ್ಟು ಮೂಮೆಂಟ್ದಾಗ ಮುಂಜಾನೆ ಅವ್ರು ಬಿಡಿ ಮಾತಾಡುವಾಗ ಸ್ವಲ್ಪ ಇಷ್ಟ ಮಾಡಿದ್ದೆ. ಈಗ ಮತ್ತೆ ಆಗಲ್ಗಿಂತ ಒಂದು 3 ನಿಮಿಷದಿಂದ ಹಾಕಿದ್ದಿಲ್ಲ. ಮತ್ತೆ ಈಗ ಬರ್ಬರ್ತದೆ ಸ್ವಲ್ಪ ಮೂಮೆಂಟ್. ಇನ್ನು ಕಡಿಮೆ ಆಗಿಬಿಡ್ತದೆ ಅದು. ಸರ್ವೈಕಲ್ ಫುಲ್ ಬ್ಲಾಕ್ ಐತೆ ಸರ್. ಸರ್ವೈಕಲ್ ಸ್ಪೈನಲ್ ಕಾರ್ಡ್ ಫುಲ್ ಬ್ಲಾಕ್ ಐತೆ. ಬ್ಲಾಕ್ ಆಗಿ ಕಾರಣ ಏನಪ್ಪ ಅಂತಂದ್ರೆ ಅವ್ರು ಪೂರ ಸರ್ವೈಕಲ್ ಅದು ಎಲ್ಲ ಮೋರ್ಸದಲ್ಲಿ ಹಿಂಗೆ ಹಿಚ್ಕ್ಯಾವ ಸರ್. ಹಿಜಿಬಿಟ್ಟಾರ. ನಾವೇನು ಮಾಡ್ಬೇಕಂದ್ರೆ ರಿಲೀಸ್ ಮಾಡ್ಬೇಕಿಲ್ಲ. ಇದು ರಿಲೀಸ್ ಮಾಡ್ಕೊಂಡು ಬಂದಂಗೆ ಮೂವೇಬಲ್ ಆಗ್ತದೆ. ಕೆಲಸ ಮಾಡ್ತಾರೆ ಕೆಲಸ ಇಲ್ಲದ ಹಿಂಗೆ ಪೂರ ಹಿಚ್ಕಿತ್ತಪ್ಪ ಅಂದ್ರೆ ಇದು ಬ್ಲಾಕ್ ಆಗಿಬಿಡುತ್ತೆ. ಆಗೋದಿಲ್ಲ. ಅಲ್ಲೇ ಒಳಗಣಲ್ಲ ಅದು ಒಳ್ಳೆ ಏನಾಗ್ತೈತಿ ಎಲ್ಲ ಡಿಸ್ಕ್ ಅದೆಲ್ಲ ಹೊರಗೆ ಬಂದ ಬ್ಲಡ್ ಸರ್ಕ್ಯುಲೇಷನ್ ಬಂದಿರ್ತದೆ. ಅದೇನು
ಸರ್ವೈಕಲ್ ಬೋನ್ಸ್ ಏನು ಹಿಂಗೆ ರಿಲೀಸ್ ಮಾಡೋದು ಪಾರ್ಟಿಸ್ಗಳು ಹೋಗ್ತೈತಿ ಮತ್ತು ಇವ್ರದ್ದು ಬ್ಲಡ್ ಸರ್ಕ್ಯುಲೇಷನ್ ಚಾಲೂ ಆಗ್ತದೆ ತಾನು ಆಟೋಮೆಟಿಕ್ ಎಲ್ಲ ಕಡಿಮೆ ಹಾಕೋತ ಬರ್ತದೆ ಎಲ್ಲ ಕೆಲಸ ಚಾಲೂ ಕಡಿಮೆ ಆಗ್ತದೆ ಸರ್. ನಮಸ್ಕಾರ ಸರ್. ನಾನು ಬಬಲೇಶ್ವರ ರೀ, ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಬಬಲೇಶ್ವರಿಂದ ಬಂದನು ರೀ. ನಿಮ್ಮ ಬದ್ದೆಲ್ಲ ನಾನು ಇದ್ರಾಗ ಇನ್ಸ್ಟಾಗ್ರಾಮ್ನಾಗ ನೋಡೀನಿ ರೀ. ನಿಮ್ಮ ಗುರುಗಳಾದಂಥವ್ರು ಮುಂಬೈದಾಗ ಇರ್ತಾರಂತ. ಮುಂಬೈದಾಗ ರೀ ಇಲ್ಲಿ ಇರ್ತಾರೆ ಸರ್. ಇವರು ಡಾಕ್ಟರ್ ರಜನೀಶ್ ಕಾಂತ್ ಸರ್. ರಜನೀಶ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅದಾರೆ. ಹಾಂ ರೀ. ಇದು ನಮ್ಮ ಕ್ಯಾರಪ್ಯಾಕ್ಟಿಕ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಹೆಂಗೈತೆ ಅಂದ್ರೆ ಸರ್, ಇದು ಹಳಿ ದ್ವಾಪರ ಪುರಾತನ ಕಾಲ ಟ್ರೀಟ್ಮೆಂಟ್. ಕ್ವಶನ್ ನೋಡ್ರಿ ಸರ್. ಲಾರ್ಡ್ ಕ್ರಿಸ್ಟ್ ದ ವರ್ಲ್ಡ್ ಫಸ್ಟ್ ಕ್ಯಾರಪ್ಯಾಕ್ಟಿಕ್. ಮೊದಲು ದ್ವಾಪರ ಯುಗದಾಗ ಅಂದ್ರೆ ಮಹಾಭಾರತ ರಾಮಾಯಣ ಇದ್ದಾಗ ಇದನ್ನ ಟ್ರೀಟ್ಮೆಂಟ್ ಹೆಂಗಪ್ಪ ಅಂದ್ರೆ ತೋರಿಸಿದಾರ. ಅದ್ರಾಗ ಒಬ್ಬರ ಅಜ್ಜಿ ಭಿಕ್ಷೆ ಬಿಡಕ್ ಬಂದಿರ್ತಾಳ. ಆ ಟೈಮ್ದಾಗ ಕೃಷ್ಣ ಏನಂತಾನ, ನೀ ಎದ್ ನಿಂತ್ರ ನಾನು ನಿಮ್ ಭಿಕ್ಷೆ ಹಾಕಂತ ಅಂದಿರ್ತಾನ. ಆಕೆ ನಂಗೆ ಹೇಳಕ್ ಬರೋದಿಲ್ಲ, ಇಲ್ಲ ನನ್ನ ಮಕ ನೋಡ್ಲ ಹೇಳಕ್ ಬರೋದಿಲ್ಲ ಅನ್ಕೊಡ್ಲಿ, ನನ್ನ ಮಕ ನೋಡ್ಲಾರ ನಿಂಗೆ ಭಿಕ್ಷೆ ಹಾಕೋದಿಲ್ಲ ಅನ್ಕೊಡ್ಲಿ. ಅವಾಗ ಏನ್ ಮಾಡ್ತಾನ ಶ್ರೀಕೃಷ್ಣ ಪರಮಾತ್ಮ ಅವ್ರ ಎರಡು ಪಾದಗಳಿಗೆ ತನ್ನ ಕಾಲ್ಗಳ ಹಿಂಗ್ ಇಟ್ಟ ಹಿಂದ್ ಬೆನ್ನಾಗ ಒಂದ್ ಕೈ ಇಟ್ಟ ಹಿಂಗ್ ಕುದ್ಗಿನ ಹೆಂಗ್ ಲೇಬಸ್ತಾನ. ಕಟ್ 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 ಅವಾಗ ನಿಂತಾಗ ಇದು ಬೋನ್ಸ್ ಏನ್ ಇರ್ತದಲ್ಲ ಬ್ಯಾಕ್ ಸೈಡ್ ಲ್ಯಾಂಬರ್ ಸ್ಪೈನ್ ಬೋನ್ಸ್ ಅದು ಸೀದಾ ಆಗ್ತದೆ. ಅವಾಗ ಸೀದಾ ಆದಾಗ ಅದನ್ನ ಇಡ್ತಾಳೆ. ಈ ನಮ್ಮ ದ್ವಾಪರದಾಗ ಶ್ರೀಕೃಷ್ಣ ಪರಮಾತ್ಮ ಬಿಟ್ಟಿದ್ದ ಇಷ್ಟು ವರ್ಷ ಯಾರಿಗೂ ಗೊತ್ತಿರಾಕಿಲ್ಲ. ಇಲ್ಲ ಇಲ್ಲ ಇಲ್ಲ. ಇವಾಗ ಇದು ನಮ್ ಡಾಕ್ಟರ್ ರಜನೀಶ್ ಕಾಂತ್ ಸರ್ ನಮಗೂ ಗೊತ್ತಿರಾಕಿಲ್ಲ. ಇದನ್ನ ತೋರಿಸಿದ್ದ ಇವ್ರ ನಮ್ ಇದರಿಂದ ನಾವೆಲ್ಲ ಈಗ ದಿನಕ್ಕೆ ನಾವೆಲ್ಲ ಒಂದು 30-35 ಪೇಷಂಟ್ ಬರ್ತಾವ. ಎಲ್ಲರೂ ನಾವು ಟ್ರೀಟ್ಮೆಂಟ್ ಮಾಡ್ತಾವೆ. ನಾವು ಇದನ್ನ ಇನ್ಸ್ಟಾಗ್ರಾಮ್ನಾಗ ಇವ್ರದ್ದು ನೋಡ್ತೀನಿ ರೀ. ನಾ ಸ್ವಲ್ಪ ಹಿಂದಿ ತಿಳಿತೈತೆ, ನಾನು ಜಾಸ್ತಿ ತಿಳಿಯಂಗಿಲ್ಲ. ಆದ್ರೆ ಇವ್ರ ಊರು ಕೇಳಿದಾಗ ಮುಂಬೈಕಂದ್ರೆ ನಮಗೆ ಹೋಗೋಕ್ಕಾಗಲ್ಲ, ಅಷ್ಟು ತಾಕತ್ತಿಲ್ಲ. ಬಸ್ ಚಾರ್ಜ್ ಇರ್ಬೋದು, ಯಾವುದೋ ಹಣಕಾಸಿನ ತೊಂದರೆ ಇರ್ಬೋದು, ಯಾವುದೋ ಒಂದು ತೊಂದರೆಯಿಂದ ನಾವು ಹೋಗೋಕ್ಕಾಗ್ತಿಲ್ಲ. ಟಕ್ ಅಂತೇಳಿ ಬೆಳಗ್ಗೆ 8 ಗಂಟೆಗೆ ನಾ ಆನ್ ಮಾಡಿದಾಗ ನಿಮ್ಮದು ಬತ್ತು. ಅದು ರೊಕ್ಕ ಅಂತೇಳಿ ಬಂದಾಗ ನಾ ವಿಚಾರ ಮಾಡಿ ಮೊನ್ನೆ ಸಲ ಬಂದಿದ್ದೀನಿ ರೀ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ನಿಮ್ಮಿಂದ ನೂರಾರು ಸಾವಿರಾರು 10,000 ಲಕ್ಷ ಜನರಿಗೆ ಅನುಕೂಲ ಆಗ್ತೈತೆ ಅಂದ್ರೆ ಭಾಳ ಸಂತೋಷದ ವಿಷಯ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ ಎಲ್ಲ ನನ್ನ ಕನ್ನಡ ಜನತೆಗೆ. ನಾನು ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ ಅಂತೇಳಿ. ಭಾಳಷ್ಟು ದಿವಸದಿಂದ ನಾನು ಕಲಾವಿದ ಆದಮೇಲೆ ನನಗೆ ಗಂಟಲಾಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ಕಾಲ ಕೈಯ ಒಂದು ಸಲ ಆಕ್ಸಿಡೆಂಟ್ ಆಗೈತೆ, ಮೋಟರ್ ಸೈಕಲ್ ಮೇಲೆ ಬಿದ್ದೀನಿ. ಅವಾಗೂ ದವಾಖಾನೆ ಎಲ್ಲ ತೋರಿಸಿದಾಗ ಅವ್ರು ಆಪ್ರೇಷನ್ ಮಾಡಬೇಕು, AC ಒಳಗೆ ಇಡಬೇಕು ಅಂತೇಳಿ ನೂರಾರು ಕತೆ ಹೇಳಿದರು. ಅಷ್ಟು ದುಡ್ಡು ಇಲ್ಲ ನಾನು ಅಂತೇಳಿ ಆಯುರ್ವೇದಿಕ್ ಔಷಧ ಅಂದ್ರೆ ಭಾಳ ಇಷ್ಟ ನನಗೆ, ಅಂದ್ರೆ ಭಾಳ ಪ್ರೀತಿ. ಆಯುರ್ವೇದಿಕ್ ಔಷಧ ಮೇಲೆ ಭಾಳ ನಂಬಿಕೆನೂ ಅಷ್ಟೇ. ಇದರಂತೆ ನಾ ಅದು ನಂಬಿಕೆ ನೋಡ್ಕೊಂಡು ಬಂದೀನಿ, ಹಂಗೆ ಆರಾಮ್ ಮಾಡ್ಕೊಂಡಿನಿ. ಆದ್ರೆ ಭಾಳ ತ್ರಾಸಿತ್ತು. ಈ ಸರ್ ಅಂತೇಳಿ ಬಂದಮೇಲೆ ನನಗೆ ಭಾಳ ಅಂದ್ರೆ ಭಾಳ ರಿಲ್ಯಾಕ್ಸ್ ಆಗೈತಿ, ಭಾಳ ಆರಾಮಾಗೈತಿ, ಭಾಳ ಚಲೋ ಆಗೈತಿ. ನಿಮಗೂ ಯಾರಿಗಾರೆ ಏನಾರೇ ತೊಂದರೆ ಮೈ ಒಳಗೆ ನಿಮ್ಮ ಸೊಂಟ ನೋವಾಗಿರ್ಬೋದು, ಮೊಳಕಾಲು ನೋವಾಗಿರ್ಬೋದು, ಯಾವುದೇ ಥರ ನೋವು ಇತ್ತಂದ್ರೆ ಸರ್ ಹತ್ತೇಲಿ ಬಂದು ತೋರಿಸ್ಕೊಂಡ ಚಲೋ ಆಗ್ರಿ, ರಿಪೇರಿ ಆಗ್ರಿ, ನೀವು ಮತ್ತೆ ಕುದುರೆಗತೆ ಆಗ್ತೀರಿ ಅಂತೇಳಿ ಭರವಸೆ ನನಗೈತಿ. ಯಾಕಂದ್ರೆ ನನಗೆ 40ರಿಂದ 46 ವಯಸ್ಸೀಗ. ನನಗೆ ಒಂದೇ ಸಲ ಬಂದನು, ಇದು ಎರಡನೇ ಸಲ ಬಂದಾಗ ನನ್ನ ಒಳಗೆ ಫೀಲ್ ಹೆಂಗೆ ಆಗ್ಲಾತೈತಿ ಅಂದ್ರೆ 25 ವರ್ಷ ಹಿಂದೆ ಹೆಂಗೆ ಇದ್ನಿ ಅಷ್ಟು ಫೀಲ್ ಆಗ್ಲಾತೈತಿ. ಇದು ಸತ್ಯವಾದದ್ದು, ಡುಪ್ಲಿಕೇಟ್ ಅಲ್ಲ, 2 ನಂಬರ್ ಅಲ್ಲ, ಯಾವ ಇಂಜೆಕ್ಷನ್ ಮಾಡಲ್ಲ, ಗುಳಿಗೆ ಕೊಡಂಗಿಲ್ಲ, ಯಾವುದೋ ಒಂದು ಸಲಾಯಿನ್ ಹಚ್ಚಂಗಿಲ್ಲ, ಯಾವುದೊಂದು ಆಪ್ರೇಷನ್ ಮಾಡಂಗಿಲ್ಲ. ಒಳ್ಳೇದೈತಿ. ಸರ್ ಅದನ್ನು ನಂಬ್ಯಾರ, ನೀವು ಇವ್ರು ನಂಬ್ರಿ, ನಾನು ಇವ್ರು ನಂಬಿನು. ಅದ್ರ ಮೇಲೆ ನನಗೆ ಭರವಸೆ ಐತೆ ಅಂತೇಳಿ ಹೇಳ್ಕೊತ ನೀವು ಬರ್ರಿ. ತೆಳಗೆ ನಾನು ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಬೇಕಂದ್ರೆ ನಂದು ನಂಬರ್ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ಬನ್ನಟ್ಟಿ ಒಳಗೈತಿ, ಭಾಳ ದೂರ ಇಲ್ಲ. ಬನ್ನಟ್ಟಿ ಒಳಗೈತಿ. ಬನ್ನಟ್ಟಿ ಬಸ್ ಸ್ಟ್ಯಾಂಡಿಂದ ಮಾರ್ಕೆಟ್ನಾಗ ಹೋಗುವಾಗ ರಸ್ತೆಗೆ ಇವ್ರ ಆಫೀಸ್ ಐತಿ. ಯಾರಿಗಾರ ನಿಮ್ಗೆ ಏನಾರೇ ತೊಂದರೆ ಆಗಿತ್ತಂದ್ರೆ ಬಂದು ತೋರಿಸ್ಕೋರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಬರ್ರಿ ಎಲ್ಲರೂ ಬರ್ರಿ. ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ವಿತೌಟ್ ಮೆಡಿಸಿನ್ಸ್, ವಿತೌಟ್ ಯಾವುದೇ ಥರ ಔಷಧ ಕೊಡಂಗಿಲ್ಲ. ಬರೀ ಬೋನ್ಸ್ ಅಲೈನ್ಮೆಂಟ್ ಮಾಡ್ತಾವೆ, ಬೋನ್ಸ್ ಸರ್ದಿರ್ತಾವ. ಬೋನ್ಸ್ ನಾವು ಸೆಟ್ ಯಾವ ಜಾಗದ ಬೋನ್ಸ್ ಇರ್ತದೆ ಆ ಜಾಗದ ಸೆಟ್ ಮಾಡಿದ್ರೆ ಆಟೋಮೆಟಿಕ್ಲಿ ನೋವು ಕಡಿಮೆ ಆಗ್ತದೆ, ಬಾವು ಕಡಿಮೆ ಆಗ್ತದೆ. ಒಬ್ಬರು ಕುತ್ತಿಗೆನೂ ಇರ್ತದೆ, ಸರ್ವೈಕಲ್ ಪ್ರಾಬ್ಲಮ್ ಸರ್, ಎಷ್ಟೋ ವರ್ಷದಿಂದ ಅವರು ಒದ್ದಾಡ್ತಿರ್ತಾರೆ. ಅದು ನಾವು ಬರೀ 2 ನಿಮಿಷ ಫುಲ್ ಆಗ್ತದೆ. 1 ನಿಮಿಷ 2 ನಿಮಿಷ ಆತಲ್ಲ, 1 ನಿಮಿಷ ಸೆಟ್ಟಿಂಗ್ ಮಾಡ್ತಂದ್ರೆ ಆರಾಮ್ ತಿರಿ ಪೂರ ಬಾವು ಸಕಟ ಆಗಿಂದ ಕಡಿಮೆ ಆಗ್ತದೆ. ನೋವು ಆಗ್ತದೆ. ಒಬ್ರು ಗೋನ್ ಹೊಳಾಡ್ಸಾಡಕ್ಕೆ ಬರ್ತಿರಲಿಲ್ಲ, ಅವ್ರ ಸಕಟ ನಾವೆಲ್ಲ ಮಾಡ್ತೀವಿ ಬರ್ತದೆ ಸರ್. ಮೊನ್ನೆ ನೀವು ಬಂದಾಗ ನನಗೆ ಗೋನ್ ಸ್ವಲ್ಪ ಹಿಂಗಾಗೈತ್ರಿ ದನಿ ಅಂದಾಗ ಮಾಡಿದ್ರಿ. ಅದಾದ್ಮೇಲೆ ನಂದೊಂದು ಪ್ರೋಗ್ರಾಮ್ ಇತ್ತು ರೀ, ಇಲ್ಲೇ ಹಿಪ್ಪರಿಗಿಗೆ ಇತ್ತು ರೀ, ಡ್ಯಾಮ್ ಹಿಪ್ಪರಿಗೆ ಒಳಗೆ ನನಗೆ ಒಟ್ಟು ಬೆಳತನ ಸ್ವರದ ತೊಂದ್ರೆನೇ ಇಲ್ಲ. ಒಂದೇ ಸಲ ಸೆಟ್ ಮಾಡಿದ್ರಿ, ಇವಾಗೂ ಸೆಟ್ ಮಾಡ್ರಿ. ಈಗೂ ಫರಕ್ ಆಗೈತ್ರಿ, ಇನ್ನೂ ಫರಕ್ ಆಗ್ತೈತಿ. ಯಾಕಂದ್ರೆ ನಂದು ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ನಾಗ ಮಾತಾಡ್ಬೇಕಾದ್ರೆ ನನ್ನ ದನಿಗೆ ನಾನೇ ಅಸಹ್ಯ ಪಡ್ಕೋತೀನಿ. ಎಲ್ಲರೂ ಯೂಟ್ಯೂಬ್ ಚಾನಲ್ದಾಗ ಎಷ್ಟು ಚಂದ ಮಾತಾಡ್ತಾರೆ, ನಂದು ಯಾಕೆ ವಯಸ್ಸು ಹಿಂಗೆ ಬರವಲ್ದು ಅಂತೇಳಿ. ಆದ್ರೆ ನಿಮ್ಮ ಕೈಗುಣದಿಂದ ನಮ್ಗೆ ಆರಾಮಾಗೈತಿ. ನನಗೆ ಹೇಳಿದ್ರಿ ಈ ಗಂಟಲು ಬದ್ದಲ್ ನಾ ತೋರ್ಸ್ಲಕ್ಕ ಕೆಲವೊಂದು ಒಳ್ಳೆ ದೊಡ್ಡ ಡಾಕ್ಟರ್ ಕಡೆ ಹೋದಾಗ ಅವ್ರು ಹೇಳಿದ್ರೆ
ಇಲ್ಲ ಅದು ಥೈರಾಯ್ಡ್ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗೈತೆ ನಿನಗೆ, ಆಪ್ರೇಷನ್ ಮಾಡಬೇಕು, ಇಲ್ಲ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಬೇಕು, ಮತ್ತು ಕೆಲವೊಂದಿಷ್ಟು ಗುಳಿಗೆ ಔಷಧಗಳು ಒಂದು 800-900 ಗುಳಿಗೆ ಬರೆದು ಕೊಟ್ಟಿದ್ರು. ಆ ಗುಳಿಗೆದು ಅಂದ್ರೆ ನನಗೆ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ, ಗುಳಿಗೆ ಮತ್ತು ಔಷಧ ಡಾಕ್ಟ್ರು ಓಕೆ, ಗುಳಿಗೆ ಔಷಧ ಯಾಕೆ ಅನ್ನುವಂಗಾಗೈತಿ. ಗುಳಿಗೆ ಔಷಧ ತೊಗೊಳೋದ್ರಿಂದ ಏನಾಗೈತಿ, ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡು ಸಾಕಾಗಿಬಿಟ್ಟದೆ ನನಗೆ. ಗುಳಿಗೆ ಏನು ಕೆಲಸ ಮಾಡ್ತೈತಿ ಅಂದರೆ ತೊಗೊಂಡ ತಕ್ಷಣ ಅದ್ರದ್ದು ಎಷ್ಟು ಪವರ್ ಇರ್ತೈತಿ ಅಷ್ಟು ಆರಾಮ ಮಾಡ್ತೈತಿ, ಅದರ ಪವರ್ ಮುಗೀತು ಮತ್ತು ಯಥಾ ಪ್ರಕಾರ ಸಿದ್ಧ ಹಿಂಗಾಗ್ತೈತಿ. ಆದರೆ ಈ ಸರ್ ಅಂತೇಳಿ ಬಂದ ಮೇಲೆ ಗುಳಿಗಿಲ್ಲ, ಔಷಧ ಇಲ್ಲ, ಇಂಜೆಕ್ಷನ್ ಇಲ್ಲ, ಸಲೈನ್ ಇಲ್ಲ, ಬೋನ್ ಸೆಟ್ಟಿಂಗ್ ಮಾಡಿಬಿಡ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಕಾರ್ ಗಾಡಿದು ವೀಲ್ ಅಲೈನ್ಮೆಂಟ್ ಮಾಡ್ದಂಗೆ, ವೀಲ್ ಅಲೈನ್ಮೆಂಟ್ ಮಾಡಲಿಲ್ಲ ಅಂದ್ರೆ ಟಯರ್ ಒಪ್ಪರಿತೈತಿ, ಲಘುನ ಟಯರ್ ಬಾದಾಕೈತಿ. ಹಂಗೆ ನಾವು ಎಲ್ಲರೂ ನೀವು ಅನ್ಕೋಬೋದು ಎಲ್ಲರೂ ಏನಪ್ಪ ಎಲ್ಲರದ್ದು ಏನು ಬೋನ್ಸ್ ಬಿಡ್ತೈತೆ ಅಂತ, ಬಿಡ್ಲಾಕಬೇಕು. ಯಾಕೆ ಬಿಡಾಕಬೇಕಂದ್ರೆ ನಾವು ಒಪ್ಪಾರಿ ಮನ್ಕೊಂಡಿರ್ತೀವಿ, ಮತ್ತು ಆಧಾರಾಗಿ ಹಿಂದೆ ತೆಲ್ಗೇಮ್ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ, ಇಲ್ಲ ಗಾಡಿ ಒಳಗೆ ಹೋಗುವಾಗ ಬಿದ್ದಿರ್ತೀವಿ, ನಡೆಯುವಾಗ ಏನೋ ಸ್ವಲ್ಪ ಕಾಲು ಒಳ್ಳಿರ್ತೈತಿ, ಅವು ಆಗಿರ್ತಾವ, ಆ ತಾಕತ್ನ್ಯಾಗ ಮುಚ್ಚಿ ಹೋಗ್ತೈತಿ. ಆ ತಾಕತ್ತು ಮೀರಿದ ಮೇಲೆ ಅವು ಬ್ಯಾನ್ಗಳು ಬರ್ತಾವೆ. ಅವೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗ್ಲಕ್ಕೆ ಸರ್ ಅದಾರ, ಮಾಡ್ಲಕ್ಕೆ ಸರ್ ಅದಾರು, ಬಂದು ತೋರಿಸ್ಕೊಳಕ್ಕೆ ನೀವು ಅದಿರಿ, ನಾನು ತೋರಿಸ್ಕೊಂಡಿನಿ, ನೀವು ಬರ್ರಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಿನ್ನೆ ಹಿಡ್ದೊಂದು ಸ್ವಲ್ಪ ನುಸಾದೈತಿ, ಸ್ವಲ್ಪ ಬಾವು ಇರ್ತಾವಲ್ಲ, ಬಾವು ಕಡಿಮೆ ಆಗಂದ್ರೆ ತಾನಕ್ಕೆ ಏನು ಬರ್ತದೆ. ಭಾಳ ದಿವಸದ ನೋವು ಐತೆ ಅದು, ಭಾಳ ದಿವಸದ ನೋವು ಐತೆ ಸರ್. ಇಲ್ಲಿ ಬರ್ರಿ ಸರ್. ಸ್ವಲ್ಪ ಜಗಿನಿ ಎತ್ತಿ ಕೂತಂಗಾಗತ್ತೆ, ತೆಳಗಿನ ಕಾಸದ ಮ್ಯಾಲಿನ ಕಾಸದಾಗ ಹೋಗಿ ಅಯ್ಯಪ್ಪ ಶಾಂತ. ಹೌದ್ರಿ ಬಿಗಿರ್ತ ಅದಕ್ಕೆ ನಾ ಸೆಕೆಂಡ್ ಸೆಟ್ಟಿಂಗ್ ಇರ್ಕಂತ ಸಿದ್ಧಾಂತ ಬರ್ಸಿ.
ನಾನು ಸರ್ डबल कॉमन दहा झाले होते मग पण ते डबल गेले आता 10 पर्यंतच आहे आता सर 10 झाले का म्हणजे आता 5 जणांचं आहे इन्ना झाले आता इले मी नाही तुम्ही परत 5 पासून परत वाटले गेले परगण पडवणार कारण मी 5-6 झालेले होते तुम्ही परत वाटले ते तुम्ही 10 परत वाटले 5 आले म्हणून ठीक आहे ಒಂದು ಸ್ವಲ್ಪ ಇದು ಮಾಡ್ರಿ ಇದು ಮಾಡಿ ಒಂದು ಲೇಟ್ ಮಾಡೋದು ರಿಲ್ಯಾಕ್ಸ್ ರೀ ಹಿಪ್ ಅಡ್ಜಸ್ಟ್ಮೆಂಟ್ ರೀ ಹಾಂ ಸರ್ ಬ್ರೀತಿಂಗ್ ಅಪ್ ಸರ್ ಉಸಿರು ತೋರಿ ಉಸಿರು ಬಿಡ್ರಿ ಉಸಿರು ತೋರಿ ಉಸಿರು ಬಿಡ್ರಿ ಬ್ಯಾನ್ ಹಾಕೈತಿ ಅದ ಹಾಂ ಮೇನ್ ಅದ ಅಡ್ಜಸ್ಟ್ಮೆಂಟ್ ಇರ್ತದೆ ಹಾಂ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಆದರೂ ಹಿಂಗಿರ್ತದೆ ಹಾಂ ಹಿಂಗಿರ್ತದೆ ನಾವು ಹಿಂಗೆ ಬಿಡಿಸ್ಲಪ್ಪ ಅಂದ್ರೆ ಈ ಮೊಣಕಾಲ್ನೂ ಆಗಲಿ ಆ್ಯಂಕಲ್ನೂ ಆಗಲಿ ಸೊಂಟನೂ ಆಗಲಿ ಇವು ಚಲೋ ಬರ್ತದೆ ಹಾಂ ಇವೆಲ್ಲ ಚಲೋ ಕರೆಕ್ಟ್ ಒಂದು ಕೈ ಒಂದು ಬ್ಯಾನ್ ಆಗಿತ್ತು ರೀ ಮೊನ್ನೆ ಒಂದು ಸ್ವಲ್ಪ ಕಡಿಮೆ ಐತಿ ಇನ್ನೊಂದು ಸಿನಿಸಿಟಿ ಇನ್ನೊಂದು ಇಟ್ಟು ಐತ್ರಿ ಎದ್ಕೊಂಡ್ರಿ ಸವಾಸ ಹೊರಗೆ ಸರ್ ನಾ ಹೆಚ್ಚು ಕಡಿಮೆ ಯಾರಿಗೆ ನಮಸ್ಕಾರ ಮಾಡಕ್ಕೆ ಹೋಗಿಲ್ಲ ರೀ ಯಾರಿಗೆ ನಮಸ್ಕಾರ ಮಾಡಕ್ಕೆ ಹೋಗಿಲ್ಲ ಸರ್ ಬಡಗ್ನ ದೊಡ್ಡ ನನ್ನ ಮನೆ ಗುರು ಅದಾನಂದ್ರೆ ಹೋಗಿದ್ದಿಲ್ಲ ಆ ಮನೆ ವಿಷಯದಾಗ ನಾ ಕಾಲು ಹಿಡ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಡ್ತೀವಿ ಎಷ್ಟು ವರ್ಷದ ಬ್ಯಾನ್ ಇತ್ತು ಗೊತ್ತೇನು ಸರ್ ಅದ बरं चालेल तुम्ही करून तुम्हाला पाठवतो हां ಮಾನ್ಯ ಅಂದಿದ್ದಿಲ್ಲ ಜಜ್ಮೆಂಟ್ ಹಾಂ ಹಾಂ ಏನಿಲ್ಲ ಸರ ಹಿಂಗೆ ಇಟ್ಕೊರಿ ಫೈನಲ್ ಟಚ್ ಓಕೆ ಎರಡು ಕಾಲು ಕ್ಲೋಸ್ ಮಾಡಿರಿ ಬ್ರೀತಿಂಗ್ ಅಪ್ ಬ್ರೀತಿಂಗ್ ಡೌನ್ ರಿಲ್ಯಾಕ್ಸ್ ಫುಲ್ ರಿಲೀಸ್ ಆಗ್ತಿಲ್ಲ ರೀ ಮಣ್ಣಿಕ್ಕಿಂತ ಕ್ಲಿಯರ್ ಆಯ್ತು ಹೆಂಗೆ ಅನ್ಸದ್ರಿ ಭಾಳ ಅನ್ಸದ್ರಿ ಅಂಟದೊಂದು ದನಿ ಬೀಳ್ತದೆ ನಾನು ನಾಟಕದಾಗ ಯಾವುದೋ ಒಂದು ಪಾತ್ರ ತಗೋಬೇಕಂದ್ರೆ ದನಿ ಬೀಳ್ತದ್ರಿ
ಮತ್ತು ಏನು ತಿಂದು ಕರೆಕ್ಟ್ ಟೈಮ್ ಊಟ ಮಾಡಿದ್ರು ಪಿತ್ತಾಕೈತಿ ಗ್ಯಾಸ್ ಪಿತ್ತಾಕೈತಿ ಮತ್ತು ಊಟ ಮಾಡ್ಲಿಕ್ಕೂ ಪಿತ್ತಾಕೈತಿ ಏನಾರ ತಿನ್ವಲ್ರಿ ಲಾಸ್ಟ್ ಮೂಮೆಂಟ್ ಏನು ಒಟ್ಟ ನೀರು ಕುಡಿದು ಅಂದ್ಕೊಂಡ್ರು ಪಿತ್ತಾಗ್ತೈತಿ ಊಟದ ವಿಷಯದಾಗ ಭಾಳ ಅಂದ್ರೆ ಭಾಳ ಕರೆಕ್ಟ್ ಮೇಂಟೈನ್ ಮಾಡ್ತೇನೆ ರೀ ಆದರೂ ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ರೆ ಅದ್ರ ಬದಲು ಭಾಳ ಬರ್ತಾವೆ ನಿಮ್ಮ ಕಡೆ ಪೇಷಂಟ್ ಅಂತ ಕೇಳಿ ನಾನು ಬರ್ಗೈತೆ ನೋಡೋಕ್ಷೆ ಹಾಂ ಹಾಂ ಒಂದು ಬಟ್ ಪರ್ಕ್ ಐತ್ರಿ ಸರ್ ಕಾಕ ಇದು ಒಳಗೆ ಕೊಂಡಿರ್ತೈತೆ ನೋಡ್ರಿ ಒಂದು ಸೆಕೆಂಡ್ನಾಗ ಗ್ಯಾಸ್ ಹಾಂ 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 ಇದೆಲ್ಲ ಬಿಡಿಸಿತ್ತು ನೋಡ್ರಿ ಬೆರ್ಸೈತ್ರಿ ಓಕೆ ಇದೆಲ್ಲ ಬಿಡಿಸಿತ್ತು ನೀವು ಹೊಟ್ಟೆ ಹಿಡಿಯೋಣ ಗುರ್ತಾದ್ರೆ ನನಗೆ ಈಗ ಹೊಸದು ತೋರಿ ಹೊಸದು ಬನ್ನಿ ಇನ್ನೊಂದು ತೋರಿ ಬಿಡ್ರಿ ಇನ್ನೊಂದು ತೋರಿ ಬಿಡ್ರಿ ರಿಲ್ಯಾಕ್ಸ್ ಆಹಾ ಅಲ್ಲಿ ಬಿಡ್ರಿ ಯಪ್ಪ ಸರ ಇದ್ರಿ ಓಕೆ ಆಗೈತ್ರಿ ಓಕೆ ಧನ್ಯವಾದಗಳು ಸರ್ ಡನ್ ಭಾಳ ದಿವಸದ ಜಡ್ ಐತ್ರಿ ಸರ್ 20,000-30,000 ರೂಪಾಯಿ ಹಾಕೇನ್ರಿ ಹಾಂ ತಲೆ ನಸ್ಗಳದು ದನಿ ಬೀಳ್ತೈತೆ ಅನ್ನೋದು ದವಾಖಾನೆಗೆ ಹೋಗೋದು ಚಿಂಚಲಿ ಜಾತ್ರೆ ಕ್ಯಾಂಪ್ ಹಾಕಿದ್ದೀವಿ ರೀ 8 ದಿವಸ ಕಂಟಿನ್ಯೂ ಲಳಗಿದ್ರಿ ಇದು ಗಂಟಲ್ದು ಗಂಟಲು ಸೆಟ್ಟಿಂಗ್ ಗಂಟಲು ಸೆಟ್ಟಿಂಗ್ ರೀ ಸರ್ ಹೆಸರು ನನ್ನ ಹೆಸರು ಬೀರಪ್ಪ ರೀ ಬೀರಪ್ಪ ಚೇಂಜ್ ಆತ್ರಿ ರಿಲ್ಯಾಕ್ಸ್ ಹೆಸರು ರೀ ಬೀರಪ್ಪ ಸ್ವಲ್ಪ ಚೇಂಜ್ ಆತ್ರಿ ಚೇಂಜ್ ಆತ್ರಿ ಸ್ವಲ್ಪ ಹಾಂ ಹಾಂ ಸ್ವಲ್ಪ ಚೇಂಜ್ ಆತ್ರಿ ಇನ್ನೂ ಸ್ವಲ್ಪ ಭಾಳ ಆಯ್ತದ ಏನ್ರಿ ಹಾಂ ಇನ್ನೊಂದು 2 ಸಲ ಇನ್ನೊಂದು 2 ಸಲ ಸೆಟ್ಟಿಂಗ್ ಮಾಡೋಣ ರೀ ಹಾಂ ತಾನ ಗಂಟಲ ಬರ್ತದೆ ಸ್ವಲ್ಪ ಬಿಸಿನೀರು ಕೊಡ್ರಿ ಸರ್ ನಾ ಬಿಸಿನೀರು ಯೂಸ್ ಮಾಡ್ತೇನೆ ಬೆಳಗ್ಗೆ ಹೇಳೋಣ ಬಿಸಿನೀರು ರೀ ಸ್ವಲ್ಪ ಬಿಸಿನೀರು ಯೂಸ್ ಮಾಡಿರಿ ಹ್ಞೂ ರೀ ಸ್ವಲ್ಪ ಇದಾಗುತ್ತೆ ಹಾಂ ಸರಿ ಓಕೆ ಈಗ ಅಂತ ಎಲ್ಲ ಕ್ಲಿಯರ್ ಆಗಿ ಸರ್ ಹ್ಞೂ ರೀ